ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ಕೆಮಿಸ್ಟ್ರಿನ ತೊಗೊಂಡಿದ್ದೀರಾ, SCPನಲ್ಲಿ ನೀವೇನಾದರೂ ಥರ್ಡ್ ಸೆಮ್ಮಲ್ಲಿ ಇದ್ದೀರಾ ಅಂದರೆ ಸೆಕೆಂಡ್ BSc ಥರ್ಡ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ ಕೆಮಿಸ್ಟ್ರಿಯಲ್ಲಿ 4 ಯೂನಿಟ್ ಇರುತ್ತೆ. ಮೊದಲನೇ ಯೂನಿಟ್ದು ವೀಡಿಯೋಸ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇರೋದು ವಿಡಿಯೋ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ಇದು ಏನಿದೆ ಅಂದರೆ ಕೆಮಿಕಲ್ ಬಾಂಡಿಂಗ್ ಅಥವಾ ಮಾಲಿಕ್ಯುಲರ್ ಸ್ಟ್ರಕ್ಚರ್ 2 ಅಂತಿದೆ. ಸೊ ಆಲ್ರೆಡಿ ಇದನ್ನು ನೀವು ಸೆಮಿಸ್ಟರ್ 2ನಲ್ಲಿ ಓದಿದ್ದೀರಾ. ಅದನ್ನು ಇವಾಗ ಇನ್ ಡೀಟೇಲ್ ಆಗಿ ಅದರ ಕಂಟಿನ್ಯೂಷನ್ ಇದರಲ್ಲಿ ಓದ್ತಿದ್ದೀರಾ. ಕೆಮಿಕಲ್ ಬಾಂಡಿಂಗ್ ಅಂದ ತಕ್ಷಣ ಅದರಲ್ಲಿ ಅಯಾನಿಕ್ ಬಾಂಡಿಂಗ್ ಬರುತ್ತೆ, ಅದೇ ಥರ ಕೋಲೆಂಟ್ ಬಾಂಡಿಂಗ್ ಬರುತ್ತೆ, ಅದೇ ಥರ ಮಾಲಿಕ್ಯುಲರ್ ಆರ್ಬಿಟಲ್ ಮೆಟಾಲಿಕ್ ಬಾಂಡಿಂಗ್ ಬರುತ್ತೆ. ಸೊ ಎಗೇನ್ ಅದನ್ನು ನೀವು ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ಓದಿದ್ರೆ ಅದನ್ನು ಸೆಕೆಂಡ್ ಎಕ್ಸ್ಟೆನ್ಷನ್ ಅದರದ್ದು ಇಲ್ಲಿ ಓದ್ತಾ ಇದ್ದೀರಾ. ಸೊ ಆ ಸೀರೀಸಲ್ಲಿ ಇವತ್ತು ಲಾಸ್ಟ್ ವಿಡಿಯೋ ನಾನು ಮೆಟಾಲಿಕ್ ಬಾಂಡಿಂಗ್ ಮಾಡ್ತಾ ಇರೋವಂಥದ್ದು. ಕಂಡಕ್ಟರ್ಸು, ಇನ್ಸುಲೇಟರ್ಸು, ಸೆಮಿ ಕಂಡಕ್ಟರ್ಸ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ ಅಂತ. ಅದೇ ಥರ ಸೆಮಿ ಕಂಡಕ್ಟರ್ಸ್ನ ಫರ್ದರ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದೆಮ್ ಆ್ಯಸ್ P ಟೈಪ್ N ಟೈಪ್ ಸೆಮಿ ಕಂಡಕ್ಟರ್ಸ್ ಅಂತ. ಅದನ್ನೆಲ್ಲ ಅದು ಇವತ್ತು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ನಿಮಗೆ 5 ಮಾರ್ಕ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೈನ್ N ಟೈಪ್ ಸೆಮಿ ಕಂಡಕ್ಟರ್ ಅಥವಾ N and P ಟೈಪ್ ಆಫ್ ಸೆಮಿ ಕಂಡಕ್ಟರ್ಸ್, ಅಥವಾ ಹೌ ಡು ಯು ಕ್ಲಾಸಿಫೈ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿ ಕಂಡಕ್ಟರ್ ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ, ಬೇಸ್ಡ್ ಆನ್ ಬ್ಯಾಂಡ್, ಬೇಸ್ಡ್ ಆನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಈ ರೀತಿಯಾಗಿ 5 ಮಾರ್ಕ್ ಕ್ವಶನ್ ಕೇಳ್ತಾರೆ. ಅದನ್ನು ನಾನು ಇವತ್ತು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. So based on metallic bond we can classify the metals into ಇನ್ಸುಲೇಟರ್ಸ್, ಕಂಡಕ್ಟರ್ಸ್ ಆ್ಯಂಡ್ ಸೆಮಿಕಂಡಕ್ಟರ್. ಅದನ್ನು ಹೇಗೆ ಮಾಡ್ತೀವಿ ಅಂತಂದರೆ ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ. ಆ ಬ್ಯಾಂಡ್ ಥಿಯರಿ ಏನು ಹೇಳುತ್ತೆ ಅಂದರೆ ಈ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆದಾಗ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರ್ತಾರೆ. ದೋಸ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಬ್ಯಾಂಡ್ ಅಂತ ಹೇಳ್ತಾರೆ, ನಾಟ್ ಇನ್ ದಿ ಫಾರ್ಮ್ ಆಫ್ ಎ ಇದು. ಇಲ್ಲೇನಾಗ್ತಿದೆ ಅಂತಂದರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿದೇ ಎಕ್ಸ್ಟೆನ್ಷನ್ ಇವರು ತೊಗೊಳ್ತಾ ಇರೋದು ಬಾಂಡ್ ಥಿಯರಿ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತಲೂ ಕರೀತಾರೆ, ಬ್ಯಾಂಡ್ ಥಿಯರಿ ಅಂತಲೂ ಕರೀತಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಸೊ ಎಷ್ಟು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ, ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಈಗ 2 ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದರೆ 2 ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಆ 2 ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ ಒಂದು ವಿಲ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ಅಂಥದಕ್ಕೆ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಇನ್ನೊಂದಕ್ಕೆ ವಿಚ್ ಗೋಯಿಂಗ್ ಟು ಹ್ಯಾವ್ ಲೆಸರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ಅಂಥದಕ್ಕೆ ಏನಂತ ಕರಿತೀವಿ ನಾವು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಸೊ ಒಂದೇ ಟೈಪ್ ಆಫ್ ಆಟಮ್ಸ್, ಈಗ ಲಿಥಿಯಂ ತೊಗೊಂಡ್ರೆ ಲಿಥಿಯಮಲ್ಲಿ ಲಿಥಿಯಂ ಆಟಮ್ಸ್ ಎಲ್ಲ ಕಂಬೈನ್ ಆದಾಗ ಅದೇನಾಗುತ್ತೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ನ ಫಾರ್ಮ್ ಮಾಡುತ್ತೆ. 1 ಇಲ್ಲ 2 ಇಲ್ಲ 100 ಲಿಥಿಯಂ ಆಟಮ್ಸ್ ಅಥವಾ 100 ಸೋಡಿಯಂ ಆಟಮ್ಸು ಕಂಬೈನ್ ಆದಾಗ ನನಗೇನಾಗ್ತಾ ಇದೆ, ಎಲ್ಲ ಆಟಮ್ಸು ಒಂದೇ ಥರ ಇದೆ ಆ್ಯಂಡ್ ಎನರ್ಜಿ ಗ್ಯಾಪ್ ಅವೆರಡರ ಮಧ್ಯೆ ತುಂಬ ಕಡಿಮೆ ಇದೆ. ಸೊ ಎನರ್ಜಿ ಕಡಿಮೆ ಇರುತ್ತೆ, ಹಾಗಾಗಿ ದೇ ನಾಟ್ ಗೋಯಿಂಗ್ ಟು ಫಾರ್ಮ್ ಎ ಆರ್ಬಿಟಲ್, ದೇ ಗೋಯಿಂಗ್ ಟು ಫಾರ್ಮ್ ಎ ಬ್ಯಾಂಡ್ ಥರ ಫಾರ್ಮ್ ಮಾಡ್ತವೆ. ಸೊ 2 ಥರ ಇರುತ್ತೆ. ಒನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎನರ್ಜಿ, ಅದರ್ ಒನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ. ಲೋಯರ್ ಎನರ್ಜಿ ಇರೋದಕ್ಕೆ ಏನಂತ ಕರಿತೀವಿ ನಾವು ಬಾಂಡಿಂಗ್ ಅಂತ ಕರಿತೀವಿ. ಹೈಯರ್ ಎನರ್ಜಿ ಇರೋದಕ್ಕೆ ಏನಂತ ಕರಿತೀವಿ ಆ್ಯಂಟಿ ಬಾಂಡಿಂಗ್ ಅಂತ ಕರಿತೀವಿ. ಸೊ ಕನ್ಫ್ಯೂಷನ್ ಬೇಡ ಕೋಲೆಂಟ್ ಬಾಂಡ್ಗೂ ಮತ್ತು ಮೆಟಾಲಿಕ್ ಬಾಂಡ್ಗೂ ಅಂತ. ಇಲ್ಲೇನು ಹೇಳಿದ್ರು, ದೇ ಯೂಸ್ ದಿ ಡಿಫ್ರೆಂಟ್ ಟರ್ಮಿನಾಲಜೀಸ್. ಯಾವುದು ಲೋಯರ್ ಎನರ್ಜಿ ಇರುತ್ತಲ್ಲ ಅಂಥದಕ್ಕೆ ಏನಂತ ಕರೆದ್ರು ಅವರು ವೇಲೆನ್ಸ್ ಬಾಂಡ್ ಅಂತ ಕರೆದ್ರು. ವೇರ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್, ಎಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ಅದಕ್ಕೆ ವೇಲೆನ್ಸ್ ಬಾಂಡ್ ಅಂತ ಕರೆದ್ರು. ಎಲ್ಲಿ ಎಲೆಕ್ಟ್ರಾನ್ಸ್ ಇರಲ್ವಲ್ಲ, ಎಲ್ಲಿ ಆಂಟಿ ಬಾಂಡಿಂಗ್ ಸ್ಟೇಟ್ ಇರುತ್ತಲ್ಲ ಅಂಥದಕ್ಕೆ ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳಿದ್ರು. ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಓನ್ಲಿ. ಮಾಲಿಕ್ಯುಲರ್ ಆರ್ಬಿಟಲ್ಸ್ ಥಿಯರಿ ಏನು ಹೇಳುತ್ತೆ, ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಸೊ ಮಾಲಿಕ್ಯುಲರ್ ಆರ್ಬಿಟಲು ಎಕ್ಸಾಕ್ಟ್ಲಿ ಆಫ್ ಇರುತ್ತೆ ಅಂತ ಹೇಳ್ತಾರೆ. ಅರ್ಧ ಆಂಟಿ ಬಾಂಡಿಂಗ್ ಇದ್ದರೆ ಅರ್ಧ ಬಾಂಡಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಕೋವೆಲೆಂಟ್ ಬಾಂಡ್ಗೂ ಮತ್ತು ಮೆಟಾಲಿಕ್ ಬಾಂಡಿಗೂ ಅಂತ. ಅದನ್ನು ಅವಾಯ್ಡ್ ಮಾಡೋಕ್ಕೆ ದೇ ಯೂಸ್ ದಿ ಡಿಫ್ರೆಂಟ್ ಟರ್ಮಿನಾಲಜೀಸ್ ಫಾರ್ ಮೆಟಾಲಿಕ್ ಬಾಂಡ್. ವೇಲೆನ್ಸ್ ಬಾಂಡ್ ಅಂತ ಬ್ಯಾಂಡ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಕಂಡಕ್ಷನ್ ಬ್ಯಾಂಡ್ ಅಂತ ಕರೀತಾರೆ. ಬಿಕಾಸ್ ದೇ ಆರ್ ನಾಟ್ ಇನ್ ಆರ್ಬಿಟಲ್, ದೇ ಇನ್ ದಿ ಫಾರ್ಮ್ ಆಫ್ ಎ ಬ್ಯಾಂಡ್, ಹಾಗಾಗಿ ಅದನ್ನು ಬ್ಯಾಂಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಾನು ಚಿತ್ರದಲ್ಲಿ ತೋರಿಸ್ತೀನಿ. ಮೊದಲನೇದು 2s ಇದೆ, ಎನರ್ಜಿ ವೈಸ್ ಇನ್ಕ್ರೀಸಿಂಗ್ ಎನರ್ಜಿ. 2s ಇದೆ, 1s ಇದೆ, 2s ಇದೆ, 2p ಇದೆ, ಹಿಂಗೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮಗೆ ಕಂಡಕ್ಷನ್ ಬ್ಯಾಂಡ್ ಬರ್ತಾ ಹೋಗುತ್ತೆ. ಆಂಟಿ ಬಾಂಡಿಂಗ್ ಆರ್ಬಿಟಲ್ಸು ಅಲ್ಲಿ ಯಾವುದೂ ಎಲೆಕ್ಟ್ರಾನ್ಸ್ ಇರಲ್ಲ, ಅಂಥದಕ್ಕೆ ಏನಂತ ಕರಿತೀನಿ ನಾನು ಕಂಡಕ್ಷನ್ ಬ್ಯಾಂಡ್ ಅಂತ ಕರಿತೀನಿ. ಈ ವೇಲೆನ್ಸ್ ಬ್ಯಾಂಡ್ ಏನಿದೆಯಲ್ಲ ಅದು ಪಾರ್ಷಿಯಲಿ ಫಿಲ್ಡ್ ಆಗಿರ್ಬೋದು, ಕಂಪ್ಲೀಟ್ಲಿ ಫಿಲ್ಡ್ ಆಗಿರ್ಬೋದು. ಆದರೆ ಕಂಡಕ್ಷನ್ ಬ್ಯಾಂಡ್ ಏನಾಗಿರುತ್ತೆ ಯಾವಾಗೂ ಅದು
ಎಂಟಿ ಆಗಿರುತ್ತೆ ಅಂತ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಆಗಿರೋದಿಲ್ಲ. ದೇರ್ ವಿಲ್ ಬಿ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಬಟ್ ನಾವು ವಿಲ್ ಇಮ್ಯಾಜಿನ್ ದಟ್ ಪ್ರಾಕ್ಟಿಕಲಿ ಇಲ್ಲ ಅಂತ, ಅಬ್ಸಲ್ಯೂಟ್ ಝೀರೋನಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂದರೆ ಕಂಡಕ್ಷನ್ ಎಂಟಿ ಇದೆ ಅಂತ ಇಟ್ಕೊಳ್ಳೋಣ. ಸೊ ದ ಟೂ ಆರ್ ಸಪ್ರೇಟೆಡ್ ಬೈ ಫರ್ಬಿಡನ್ ಝೋನ್. ಸೊ ಈಗ ಏನಾಗ್ತಿದೆ, ಒಂದಿಗೆ ಕಂಡಕ್ಷನ್ ಬ್ಯಾಂಡ್ ಇದೆ, ಇನ್ನೊಂದು ಕಡೆಗೆ ನನಗೆ ವೇಲೆನ್ಸ್ ಬಾಂಡ್ ಇದೆ. ಅವೆರಡರ ಮಧ್ಯೆ ಇರೋ ರೀಜನ್ಗೆ ಏನಂತ ಕರಿತೀವಿ ನಾವು, ಫರ್ಬಿಡನ್ ಝೋನ್ ಅಂತ ಕರಿತೀವಿ. ಸೊ ನನಗೆ ಬೇಕು ಅಂದರೆ ಏನಾಗ್ಬೋದು, ನಾನು ಹೇಳ್ದಂಗೆ ಮುಂಚೆನೇ ಅಟ್ ರೂಮ್ ಟೆಂಪರೇಚರ್ absolute zeroನಲ್ಲಿ there won't be any movement of electron from valence band to conduction band. But as the temperature increases, ಏನಾಗ್ತಾ ಹೋಗುತ್ತೆ, there will be movement of electron from one region to another region. ಸೊ ಅವೆರಡರ ಮಧ್ಯೆ ಇರುವಂಥ ಏನು ಗ್ಯಾಪ್ ಇದೆಯಲ್ಲ, ಎನರ್ಜಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಂದ ಐ ಕ್ಯಾನ್ ಈಸಿಲಿ ಕ್ಲಾಸಿಫೈ ವೆದರ್ ದಿ ಗಿವನ್ ಮಾಲಿಕ್ಯೂಲ್ ಇಸ್ ಕಂಡಕ್ಟರ್, ಇನ್ಸುಲೇಟರ್ ಆರ್ ಸೆಮಿ ಕಂಡಕ್ಟರ್. ಮತ್ತೊಂದು ಸಲ ಹೇಳ್ತೀನಿ. ಸೊ ನಿಮಗೆ ಆಟಮ್ಸ್ ಆಫ್ ದಿ ಮೆಟಲ್ನ ತಗೊಂಡಾಗ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ಸ್. ದೇ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಬ್ಯಾಂಡ್. ಒನ್ ಬ್ಯಾಂಡ್ ಇಸ್ ಕಾಲ್ಡ್ as a valence band that going to have a lower energy. It may be partially or completely filled, whereas the other band is the higher energy one, that is called as conduction band. ಅವೆರಡರ ಮಧ್ಯೆ ಗ್ಯಾಪ್ ಇದೆ, ಎನರ್ಜಿ ಗ್ಯಾಪ್ ಇದೆ. ಆ ಗ್ಯಾಪ್ ಡಿಸೈಡ್ ಮಾಡುತ್ತೆ ವೆದರ್ ಯುವರ್ ಮಾಲಿಕ್ಯೂಲ್ ಈಸ್ ಕಂಡಕ್ಟರ್, ಇನ್ಸುಲೇಟರ್ ಆರ್ ಸೆಕ್ಟರ್. ಚಿತ್ರದಲ್ಲಿ ತೋರಿಸ್ಬೇಕು ಅಂತಂದರೆ ಈಗ ನೋಡ್ಕೊಳ್ಳಿ, ಇಲ್ಲೇನಾಗ್ತಾ ಇದೆ, ನನಗೆ ಕಂಡಕ್ಟರ್ ಇದೆ. ಕಂಡಕ್ಟರ್ಗೆ ಏನಾಗ್ತಾ ಇದೆ, ವೇಲೆನ್ಸ್ ಬ್ಯಾಂಡ್ ಇದೆ, ಮತ್ತು ಇನ್ನೊಂದು ಕಂಡಕ್ಷನ್ ಬ್ಯಾಂಡ್ ಇದೆ. ಒಂದಕ್ಕೆ ಯಾವುದು ಇದು ಗ್ರೇ ಕಲರ್ ಇದೆಯಲ್ಲ ಅದು ಕಂಡಕ್ಷನ್ ಬ್ಯಾಂಡು, ಈ ಬ್ರೌನಿಷ್ ಕಲರ್ ಇದೆಯಲ್ಲ ಅದು ವೇಲೆನ್ಸ್ ಬಾಂಡ್. ಆ ವೇಲೆನ್ಸ್ ಬ್ಯಾಂಡು ಕಂಡಕ್ಷನ್ ಮಧ್ಯದಲ್ಲಿ ಗ್ಯಾಪ್ ಇದೆ, ಬಟ್ ಆ ಗ್ಯಾಪ್ ತುಂಬ ಚಿಕ್ಕದಿದ್ದರೆ, ಗ್ಯಾಪ್ ತುಂಬ ಸ್ಮಾಲ್ ಇತ್ತು ಅಂತ ಇಟ್ಕೊಂಡು ಆವಾಗ ಅದನ್ನು ಕಂಡಕ್ಟರ್ಸ್ ಅಂತ ಕರಿತೀವಿ. ಆ ಗ್ಯಾಪ್ ತುಂಬ ಜಾಸ್ತಿ ಇತ್ತು ಅಂತ ಇಟ್ಕೊಂಡು ಆವಾಗ ಅದನ್ನ ಏನಂತ ಕರಿತೀವಿ ನಾವು, ಇನ್ಸುಲೇಟರ್ಸ್ ಅಂತ ಕರಿತೀವಿ. ಯಾವುದ್ರ ಮಧ್ಯೆ, ಬೇಸ್ಡ್ ಆನ್ ದಿ ಗ್ಯಾಪ್ ಬಿಟ್ವೀನ್ ದಿ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್. ವೇಲೆನ್ಸ್ ಬ್ಯಾಂಡ್ ಅಂದ್ರೇನು, ಲೋಯರ್ ಎನರ್ಜಿ. ಕಂಡಕ್ಷನ್ ಬ್ಯಾಂಡ್ ಅಂದ್ರೇನು, ಹೈಯರ್ ಎನರ್ಜಿ. ಯೂಶಲಿ ಕಂಡಕ್ಷನ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸ್ ಇರೋದಿಲ್ಲ, ವೇಲೆನ್ಸ್ ಬಾಂಡಲ್ಲಿ ಎಲೆಕ್ಟ್ರಾನ್ಸು ಇರ್ತವೆ. ಅವೆರಡರ ಮಧ್ಯೆ ಏನು ರೀಜನ್ ಇದೆಯಲ್ಲ, ಆ ರೀಜನ್ಗೆ ಏನಂತ ಕರಿತೀವಿ ನಾವು, ಫರ್ಬಿಡನ್ ಝೋನ್ ಅಂತ ಕರಿತೀವಿ. ಅವೆರಡರ ಮಧ್ಯದಲ್ಲಿ ಏನು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಡಿಸೈಡ್ ಮಾಡುತ್ತೆ ವೆದರ್ ಯುವರ್ ಮಾಲಿಕ್ಯೂಲ್, ಯುವರ್ ಮೆಟಲ್ ಇಸ್ ಇನ್ಸುಲೇಟರ್ ಆರ್ ಕಂಡಕ್ಟರ್. ಡಿಫ್ರೆನ್ಸು ತುಂಬ ಕಡಿಮೆ ಇತ್ತು ಅಂತ ಇಟ್ಕೊಳ್ಳೋಣ, ಅಥವಾ ಇಲ್ಲವೇ ಇಲ್ಲ ಅಂತ ಇಟ್ಕೊಳ್ಳೋಣ, ಅಂಥದ್ದನ್ನ ಏನಂತ ಕರಿತೀನಿ ನಾನು, ಕಂಡಕ್ಟರ್ಸ್ ಅಂತ ಕರಿತೀನಿ. ಅವೆರಡರ ಮಧ್ಯೆ ಗ್ಯಾಪ್ ಜಾಸ್ತಿ ಇತ್ತು ಅಂದರೆ ಅದನ್ನು ಇನ್ಸುಲೇಟರ್ಸ್ ಅಂತ ಕರಿತೀನಿ. ಅವೆರಡರ ಮಧ್ಯೆ ಇನ್ನೊಂದು ರೀಸನ್ ಇದೆ, ಇನ್ನೊಂದು ಟೈಪ್ ಆಫ್ ಮೆಟಲ್ಸ್ ಇದೆ, ಅದಕ್ಕೆ ಏನಂತ ಕರಿತೀವಿ ನಾವು, ಸೆಮಿ ಕಂಡಕ್ಟರ್, ವಿಚ್ ಲೈಸ್ ಇನ್ ಬಿಟ್ವೀನ್. ಕಂಡಕ್ಟರ್ಸಲ್ಲಿ ತುಂಬ ಸ್ಮಾಲ್ ಡಿಸ್ಟೆನ್ಸ್ ಇದೆ, ಇನ್ಸುಲೇಟರಲ್ಲಿ ವೆರಿ ಲಾರ್ಜ್ ಡಿಸ್ಟೆನ್ಸ್ ಇದೆ. ಇವೆರಡರ ಮಧ್ಯೆ ಇಂಟರ್ಮೀಡಿಯೇಟ್ ಇರುತ್ತಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು, ಸೆಮಿ ಕಂಡಕ್ಟರ್ಸ್ ಅಂತ ಕರಿತೀವಿ. ಸೊ ಬೇಸ್ಡ್ ಆನ್ ದಿ ಎನರ್ಜಿ ಗ್ಯಾಪ್, ಫರ್ಬಿಡನ್ ರೀಜನ್ ಏನಿದೆಯಲ್ಲ ಅಲ್ಲಿರುವಂಥ ಎನರ್ಜಿ ಮೇಲೆ ಐ ಆಮ್ ಗೋಯಿಂಗ್ ಟು ಕ್ಲಾಸಿಫೈ ಮೈ ಸಬ್ಸ್ಟೆನ್ಸಸ್ ಆಸ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್. ದ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ ದಿ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್, ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ನಮ್ಮ ಸಬ್ಸ್ಟೆನ್ಸು ಕಂಡಕ್ಟರ, ಇನ್ಸುಲೇಟರ, ಸೆಮಿ ಕಂಡಕ್ಟರ ಅಂತ. The energy gap between the valence band and conduction band is very small in case of conductors. The electrons in the metallic crystals are mobile, move ಮಾಡ್ತಿರ್ತಾವೆ. An application of electric potential across the metal, the mobile electrons are set into motion and all the energy levels are delocalized. Current is easily conducted through the metal. ಸೊ ಏನಾಗುತ್ತೆ, ತುಂಬ ಎನರ್ಜಿ ಗ್ಯಾಪ್ ಕಡಿಮೆ ಇರೋದಕ್ಕೋಸ್ಕರ ಒಂಚೂರು ಕರೆಂಟ್ ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ, ದೇ ಈಸಿಲಿ ಸ್ಟಾರ್ಟ್ ಮೂವಿಂಗ್ ಫ್ರಮ್ ಒನ್ ಬ್ಯಾಂಡ್ ಟು ಅನದರ್ ಬ್ಯಾಂಡ್. ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡ್ಗೆ ಈಸಿ ಆಗ್ತಾ ಇರುತ್ತೆ. ನಾನು ಮುಂಚೆನೇ ಹೇಳಿದಾಗೆ ಪ್ರಾಕ್ಟಿಕಲಿ ಇಟ್ ಇಸ್ ಇಂಪಾಸಿಬಲ್, ಮೂವ್ ಆಗ್ತಾನೆ ಇರುತ್ತೆ. ಬಟ್ ನಾವು ಅನ್ಕೊಳ್ತಿರ್ತೀವಿ ಎರಡರ ಮಧ್ಯೆ ಎನರ್ಜಿ ಗ್ಯಾಪ್ ತುಂಬ ಕಡಿಮೆ ಇದೆ ಅಂತ. ಜೊತೆಗೆ ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್, ಇದಕ್ಕೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋದಂಗೆ ಕಂಡಕ್ಷನ್ ಆಫ್ ದಿ ಮೆಟಲ್ ಆಲ್ಸೋ ಇನ್ಕ್ರೀಸಸ್. This is due to the fact that the vibratory motion of the atom increases with temperature, which increase in the free movement of the electrons. ಸೊ ಎಲೆಕ್ಟ್ರಾನ್ಸ್ ಈಸಿಯಾಗಿ ಮೂವ್ ಆಗುತ್ತೆ, ಅಂಥದಕ್ಕೆ ಏನಂತ ಕರಿತೀವಿ ನಾವು, ಕಂಡಕ್ಟರ್ಸ್ ಅಂತ ಕರಿತೀವಿ. ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ವೆರಿ ಸ್ಮಾಲ್. ಆಮೇಲೆ ದೇ ವಿಲ್ ಬಿ ಇನ್ ಎ ಮೊಬೈಲ್ ಸ್ಟೇಟಲ್ಲಿ ಇರ್ತವೆ. ಹಾಗಾಗಿ ಸ್ವಲ್ಪ ಕರೆಂಟ್ ಕೊಟ್ಟಿದ ತಕ್ಷಣ, ಸ್ವಲ್ಪ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ ತಕ್ಷಣ ಏನು ಮಾಡ್ತಿದೆ, ಸ್ಟಾರ್ಟ್ ಮೂವಿಂಗ್ ಫ್ರಮ್ ಒನ್ ಬ್ಯಾಂಡ್ ಟು ಅನದರ್ ಬ್ಯಾಂಡ್ ಅಂತ ಕರಿತೀವಿ ನಾವು, ಕಂಡಕ್ಟರ್ಸ್ ಅಂತ ಕರಿತೀವಿ. ಎರಡನೇ ಟೈಪ್ ಇದೆ ಇನ್ಸುಲೇಟರ್ಸ್. ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ವೆರಿ ಲಾರ್ಜ್. ಈವನ್ ಆನ್ ಹೀಟಿಂಗ್, ಹೀಟ್ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಜಂಪ್ ಮಾಡೋಕ್ಕಾಗಲ್ಲ. ಫರ್ಬಿಡನ್ ರೀಜನ್ ಏನಿದೆಯಲ್ಲ ಆ ರೀಜನ್ ಏನಾಗಿದೆ, ವೆರಿ ಲಾರ್ಜ್ ಇದೆ, ಹಾಗಾಗಿ ಅವು ಮೂವ್ ಆಗೋಕ್ಕೆ ಸಾಧ್ಯನೇ ಆಗಲ್ಲ. ದಸ್ ದೇರ್ ಫೋರ್ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅಂಥದ್ದು ನಾವೇನಂತ ಕರಿತೀವಿ, ಇನ್ಸುಲೇಟರ್ಸ್ ಅಂತ ಕರಿತೀವಿ. ಅಂದರೆ ಇನ್ನು ಕಂಡಕ್ಷನ್ ಬ್ಯಾಂಡು ಮತ್ತು ವೇಲೆನ್ಸ್ ಬ್ಯಾಂಡ್ ಮಧ್ಯೆ ತುಂಬ ಎನರ್ಜಿ ಗ್ಯಾಪ್ ಇದೆ, ಫರ್ಬಿಡನ್ ಝೋನಲ್ಲಿ ಎನರ್ಜಿ ಜಾಸ್ತಿ ಇದೆ, ಹಾಗಾಗಿ ಮೂವ್ ಆಗೋಕ್ಕಾಗಲ್ಲ. ಅಂಥ ಸಬ್ಸ್ಟೆನ್ಸ್ನ ನಾವೇನಂತ ಕರಿತೀವಿ, ಇನ್ಸುಲೇಟರ್ಸ್ ಅಂತ ಕರಿತೀವಿ.
ಇನ್ನೊಂದು ಟೈಪ್ ಇದೆ ಸೆಮಿಕಂಡಕ್ಟರ್ಸ್. ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿ ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ಲೋ. ಇಲ್ವೇ ಇಲ್ಲ ಅಂತಲ್ಲ, ಕಡಿಮೆ ಇದೆ. ಕಂಪೇರ್ ಇಟ್ ಇಸ್ ಇನ್ ಬಿಟ್ವೀನ್. ಕಂಪೇರ್ ಟು ಮೆಟಾಲಿಕ್ ಬಾಂಡ್ ಅಷ್ಟು ಹತ್ರ ಇಲ್ಲ, ಇನ್ಸುಲೇಟರ್ಸ್ ಅಷ್ಟು ದೂರ ಇಲ್ಲ. ದೇ ಆರ್ ಇನ್ ಬಿಟ್ವೀನ್. ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿ ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ಇನ್ ಬಿಟ್ವೀನ್ ದಿ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ದೇರ್ ಕಂಡಕ್ಟೆನ್ಸ್ ಲೈಸ್ ಬಿಟ್ವೀನ್ ದಿ ಕಂಡಕ್ಟರ್ಸ್ ಅಂಡ್ insulators. Conductance ಮೇಲೆ ಡಿಪೆಂಡ್ ಆಗುತ್ತೆ. At low temperature, the energy is not sufficient cross the forbidden zone and materials remains as poor conductors or insulators. These semiconductors ಏನಾಗ್ತಾ ಇದೆ ಅಂತಂದ್ರೆ, we can classify them into two types depending upon the temperature. Low temperature ಏನಾಗ್ತಿದಾವೆ, ಆ forbidden zoneಗೆ ಹೋಗಕ್ಕೆ ಆಗಲ್ಲ, ಸೊ poor conductors ಅಥವಾ insulator ಥರ ಆಗುತ್ತೆ. As a temperature increase ಮಾಡಿದಂಗೆ ಏನಾಗುತ್ತೆ ಅಂದರೆ, they acquire sufficient energy and they cross the forbidden zone and they occupy the empty conduction band ಅಲ್ಲಿ empty band ಹೋಗಿ ಅಲ್ಲಿ ಕೂತ್ಕೊಳ್ತಾ ಹೋಗುತ್ತೆ. Thus the substances start conducting the current. So at low temperature they are going to act as insulator. Only at a higher temperature they are going to act as a conductors. ಅಂತ ಸಬ್ಸ್ಟೆನ್ಸಸ್ಗೆ ನಾವೇನಂತ ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ. ಯಾಕೆಂದರೆ ಆ ಸೆಮಿಕಂಡಕ್ಟರ್ಸ್ನ ನಾವು ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಆರ್ ಪ್ಯೂರ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಪೂರ್ ಕಂಡಕ್ಟರ್ಸ್ ಆರ್ ಇನ್ಸುಲೇಟರ್ ಅಟ್ ಲೋ ಟೆಂಪರೇಚರ್. ಈ ಲೋ ಟೆಂಪರೇಚರ್ಲಿ ದೇ ಆ್ಯಕ್ಟ್ ಆಸ್ ಎ ಇನ್ಸುಲೇಟರ್ ಬಿಕಾಸ್ ದ ಎನರ್ಜಿ ಗ್ಯಾಪ್ ಇಸ್ ವೆರಿ ಲೆಸ್. ದೇ ಕೆನಾಟ್ ಮೂವ್ ಟುವರ್ಡ್ಸ್ ದಿ ಫರ್ಬಿಡನ್ ರೀಜನ್. ಅದಕ್ಕೋಸ್ಕರ ಆಗಲ್ಲ, ಬಿಕಾಸ್ ಎನರ್ಜಿ ತುಂಬ ಕಡಿಮೆ ಇರುತ್ತೆ. Their conductivity increases rapidly with increase in temperature due to the thermal excitation of electrons. ಇದಕ್ಕೊಂಚೂರು ಟೆಂಪ್ರೇಚರ್ನ ಕೊಡ್ತೀವಿ. ಟೆಂಪ್ರೇಚರ್ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ, ಅಕ್ವೈರ್ ಮಾಡ್ಕೊಳ್ಳುತ್ತೆ ಎನರ್ಜಿನ. ದೇ ಸ್ಟಾರ್ಟ್ ಮೂವಿಂಗ್ ಇನ್ ದಿ ಫರ್ಬಿಡನ್ ಝೋನ್ ಅಂಡ್ ಅಗೇನ್ ದೇ ಶಿಫ್ಟ್ ಫ್ರಮ್ ವೇಲೆನ್ಸ್ ಬಾಂಡ್ ಟು ಕಂಡಕ್ಷನ್ ಬ್ಯಾಂಡ್ಗೆ ಹೋಗುತ್ತೆ. ಅರ್ಥ ಆಯ್ತು. ಆದರೆ ಎಷ್ಟು ಎಲೆಕ್ಟ್ರಾನ್ಸು, ತುಂಬ ನಂಬರ್ ಆಫ್ ಎಲೆಕ್ಟ್ರಾನ್ಸು ಕಡಿಮೆ ಆಗುತ್ತೆ. ಎಲ್ಲ ಎಲೆಕ್ಟ್ರಾನ್ಸು ಮೂವ್ ಆಗಲ್ಲ, ಕೆಲವೊಂದಿಷ್ಟು ಎಲೆಕ್ಟ್ರಾನ್ಸ್ನಷ್ಟೇ ಮೂವ್ ಆಗುತ್ತೆ. ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಶಿಫ್ಟೆಡ್ ಫ್ರಮ್ ದಿ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬೇಸ್ ಈಸ್ ನಾಟ್ ಆಸ್ ಇನ್ ದಿ ಕೇಸ್ ಆಫ್ ಇನ್ಸುಲೇಟರ್ಸ್ ಆಸ್ ಹೈ ಆಸ್ ಮೆಟಲ್. ಅಥವಾ ಕಂಡಕ್ಟರ್ಸ್ ಥರ ಅಷ್ಟು ಫಾಸ್ಟಾಗಿ ಹೋಗಲ್ಲ. ಹೈಯರ್ ಟೆಂಪ್ರೇಚರ್ ಕೊಟ್ಟರು ಏನಾಗ್ತಿರ್ತವೆ, ಅವು ಕೆಲವಷ್ಟೇ ಹೋಗ್ತವೆ, ಎಲ್ಲ ಹೋಗಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಆರ್ ಪ್ಯೂರ್ ಸೆಮಿಕಂಡಕ್ಟರ್ಸ್. ಹೇಳ್ತೀನಿ ಏನಾಗ್ತದೆ. ಈ ಸೆಮಿಕಂಡಕ್ಟರ್ಸ್ ಏನು, ಕಂಡಕ್ಟೆನ್ಸ್ ಇನ್ ಬಿಟ್ವೀನ್ ದಿ ಇನ್ಸುಲೇಟರ್ಸ್ ಆ್ಯಂಡ್ ಕಂಡಕ್ಟರ್ಸ್ ಅಷ್ಟು ತುಂಬ ಹತ್ತಿರದಲ್ಲಿಲ್ಲ, ಎನರ್ಜಿ ಗ್ಯಾಪು. ಇನ್ಸುಲೇಟರ್ಸ್ ಅಷ್ಟು ದೂರ ಇಲ್ಲ, ದೇ ಆರ್ ಇನ್ ಬಿಟ್ವೀನ್. ಅಟ್ ಲೋ ಟೆಂಪರೇಚರ್ ದೇ ಆರ್ ಇನ್ಸುಲೇಟರ್ಸ್ ಓನ್ಲಿ, ಬಟ್ ಅಟ್ ಎ ಹೈಯರ್ ಟೆಂಪರೇಚರ್ ದೇ ಗೋಯಿಂಗ್ ಟು ಅಕ್ವೈರ್ ಸಮ್ ಅಮೌಂಟ್ ಆಫ್ ಎನರ್ಜಿ. ದೇ ಸ್ಟಾರ್ಟ್ ಮೂವಿಂಗ್ ಫ್ರಮ್ ವೇಲೆನ್ಸ್ ಬಾಂಡ್ ಟು ಕಂಡಕ್ಷನ್ ಬಾಂಡ್. ಎಲ್ಲ ಎಲೆಕ್ಟ್ರಾನ್ಸು ಹೋಗಲ್ಲ, ಓನ್ಲಿ ಫ್ಯೂ ಆಫ್ ದೆಮ್ ವಿಲ್ ಮೂವ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಆರ್ ಪ್ಯೂರ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನನಗೆ ಎಲ್ಲರೂ ಮೂವ್ ಮಾಡಬೇಕು. ಆವಾಗ ಏನು ಮಾಡಿಕೊಂಡೆ, ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಅನದರ್ ಟೆಕ್ನಿಕ್. ದಟ್ ಟೆಕ್ನಿಕ್ ಈಸ್ ಕಾಲ್ಡ್ ಆಸ್ ಡೋಪಿಂಗ್ ಅಂತ ಕರಿತೀವಿ. ಅಥವಾ ಅಂಥ ಸೆಮಿಕಂಡಕ್ಟರ್ಸ್ಗೆ ನಾವೇನಂತ ಕರಿತೀವಿ, ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರ್ಸ್ ಆರ್ ಡೋಪ್ಡ್ ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ. ಇಂಪ್ಯೂರ್ ಸೆಮಿಕಂಡಕ್ಟರ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತೀವಿ, ಪ್ಯೂರ್ ಸೆಮಿಕಂಡಕ್ಟರ್ ಇದ್ದಾಗ ಏನಾಗ್ತಿತ್ತು, ಲೋ ಟೆಂಪರೇಚರ್ ಆಗ್ತಿಲ್ಲ, ಹೈ ಟೆಂಪರೇಚರ್ ಓನ್ಲಿ ಫ್ಯೂ ಆಫ್ ದಿ ಎಲೆಕ್ಟ್ರಾನ್ಸ್ ವಿಲ್ ಸ್ಟಾರ್ಟ್ ಮೂವಿಂಗ್ ಫ್ರಮ್ ವೇಲೆನ್ಸ್ ಬಾಂಡ್ ಟು ಕಂಡಕ್ಷನ್ ಬಾಂಡ್ ಆಗ್ತಿತ್ತು. ಹಾಗಾಗಿ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಆ್ಯಡ್ ಎನ್ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಕಂಡಕ್ಟೆನ್ಸ್ನ ಇನ್ಕ್ರೀಸ್ ಮಾಡ್ಬೋದು. ಆ ಗ್ಯಾಪ್ ಏನಿದೆಯಲ್ಲ, ಫರ್ಬಿಡನ್ ಝೋನ್ ಇದೆಯಲ್ಲ, ಅದನ್ನೇನು ಮಾಡ್ಬೋದು, ಈಸಿಯಾಗಿ ಮೂವ್ ಮಾಡೋದಕ್ಕೆ ನಾನು ಅದಕ್ಕೆ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ. ಸೊ ಅಂಥದಕ್ಕೆ ಏನಂತ ಕರಿತೀವಿ ನಾವು, ಡೋಪ್ಡ್ ಸೆಮಿಕಂಡಕ್ಟರ್ಸ್ ಅಂತ ಕರೀತಾರೆ. ಇಲ್ಲಾಂದರೆ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಆರ್ ಇಂಪ್ಯೂರ್ ಸೆಮಿಕಂಡಕ್ಟರ್ಸ್ ಅಂತ ಕರೀತಾರೆ. ಯಾಕೆಂದರೆ ಪ್ಯೂರ್ ಸೆಮಿಕಂಡಕ್ಟರ್ಸು ಈವನ್ ಅಟ್ ಹೈ ಟೆಂಪರೇಚರ್ ಓನ್ಲಿ ಫ್ಯೂ ಎಲೆಕ್ಟ್ರಾನ್ಸ್ ವರ್ ಮೂವಿಂಗ್ ಫ್ರಮ್ ವೇಲೆನ್ಸ್ ಬಾಂಡ್ ಟು ಕಂಡಕ್ಷನ್ ಬಾಂಡ್, ಫ್ರಮ್ ಲೋ ಎನರ್ಜಿ ಟು ಹೈಯರ್ ಎನರ್ಜಿ. ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ವಾಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಇಂಪ್ಯೂರಿಟೀಸ್. ಆ ಇಂಪ್ಯೂರಿಟೀಸ್ ಎರಡು ಥರ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡ್ತೀವಿ. ಒನ್ ಹ್ಯಾವಿಂಗ್ ದಿ ಹೈಯರ್ ವೇಲೆನ್ಸಿ, ಅದರ್ ಒನ್ ಹ್ಯಾವಿಂಗ್ ದಿ ಲೋಯರ್ ವೇಲೆನ್ಸಿ ಆಫ್ ದಿ ಫಾರ್ ಎಕ್ಸಾಂಪಲ್ ನಾನೀಗ ಸಿಲಿಕಾನ್ ಅಥವಾ ಜರ್ಮೇನಿಯಂ ತಗೊಳ್ಳೋಣ. ದೇ ಆರ್ ಆಕ್ಟ್ ಆಸ್ ಸೆಮಿಕಂಡಕ್ಟರ್ಸ್. ಅದಕ್ಕೆ ವೇಲೆನ್ಸಿ ಎಷ್ಟಿರುತ್ತೆ, 4 ಇರುತ್ತೆ. ಅದನ್ನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದಿ ಇಂಪ್ಯೂರಿಟೀಸ್. ಡೋಪ್ ಅಂತಂದರೆ ಇಂಪ್ಯೂರಿಟೀಸ್ನ ಇಂಟ್ರೊಡ್ಯೂಸ್ ಮಾಡೋದು. ಡೋಪ್ಡ್ ವಿತ್ ಇಂಪ್ಯೂರಿಟೀಸ್ ಹ್ಯಾವಿಂಗ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುವಂಥ ಫಾಸ್ಫರಸ್, ಒಂದು ಸಿಲಿಕಾನ್ ತೆಗಿತೀನಿ, ಆ ಜಾಗಕ್ಕೆ ಏನಾಗ್ತೀನಿ ನಾನು, ಫಾಸ್ಫರಸ್ ಹಾಕ್ತೀನಿ. ಫಾಸ್ಫರಸ್ ವಿಲ್ ಗೋಯಿಂಗ್ ಟು ಹ್ಯಾವ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಈಚ್ ಆಫ್ ದಿ 5 ಇರೋದಕ್ಕೋಸ್ಕರ ಏನಾಗ್ತಾ ಇದೆ, ಇರೋದು ಕ್ರಿಸ್ಟಲ್ ಆಟಮ್ಸಲ್ಲಿ ಇರುವಂಥದ್ದೇ ಅಕ್ರಾಸ್ ದಿ ಸಿಲಿಕಾನ್ ಆರ್ ಜರ್ಮೇನಿಯಂ ಏನಿದೆ 4 ಇದೆ. ನಾನು 5 ಹಾಕಿದ ತಕ್ಷಣ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಇರುತ್ತೆ. ಎಲೆಕ್ಟ್ರಾನ್ ಏನು ಮಾಡುತ್ತೆ, ಸ್ಟಾರ್ಟ್ ಮೂವಿಂಗ್. ಇಂಪ್ಯೂರ್ ಆಟಮ್ ಏನು ಮಾಡುತ್ತೆ, ಮೂವ್ ಮಾಡೋಕ್ಕೆ ಶುರು ಆಗ್ತಾ ಹೋಗುತ್ತೆ. ದ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆಕ್ಯುಪೈಸ್ ದ ಎನರ್ಜಿ ಸ್ಟೇಟ್ ವೆಲ್ ಎಬೋ ದಿ ವೇಲೆನ್ಸ್ ಬ್ಯಾಂಡ್ ಮೇಲ್ಗಡೆಗೆ ಹೋಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ದಟ್ ಆಟಮ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಡೋನರ್ ಲೆವೆಲ್ ಅಂತ ಕರಿತೀವಿ, ಡೋನರ್ ಸ್ಟೇಟ್ ಅಂತ ಕರಿತೀವಿ. ಯಾಕೆಂದರೆ ಕಂಡಕ್ಟೆನ್ಸ್ ವೇಲೆನ್ಸ್ ಬಾಂಡಲ್ಲಿ ಏನಾಗ್ತಾ ಇದೆ, ವೇಲೆನ್ಸ್ ಬ್ಯಾಂಡಲ್ಲಿ ಎಲ್ಲ ಫಿಲ್ ಆಗಿಬಿಟ್ಟಿದೆ, ಒಂದು ಎಕ್ಸ್ಟ್ರಾ ಇರೋದು ಎಲ್ಲಾದರೂ ಹೋಗಿ ಕೂತ್ಕೋಬೇಕು. ಸೊ ಇಟ್ ವಿಲ್ ಗೋ ಎಬೋ. The conductance is due to the movement of electron from donor state to the conduction state is called as n-type negative electron semiconductor.
ಅಂಥದಕ್ಕೆ ಏನಂತ ಕರಿತೀವಿ ನಾವು ಎನ್ ಟೈಪ್ ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ. ಎನ್ ಟೈಪ್ ಅಂದ್ರೆ ಏನು, ನೆಗೆಟಿವ್ಲಿ ಚಾರ್ಜ್ಡ್. ಸೊ ನಿಮ್ಮ ಮಾಲಿಕ್ಯೂಲ್ ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆಗುತ್ತೆ. ಸೊ ಹಾಗಾಗಿ ಅದೇನಾಗುತ್ತೆ, ನೆಗೆಟಿವ್ ಎಲೆಕ್ಟ್ರಾನ್ಸ್ ಬರುತ್ತೆ. ಅಂಥದಕ್ಕೆ ಏನಂತ ಕರಿತೀವಿ ನಾವು ಎನ್ ಕರಿತೀವಿ. ಚಿತ್ರದಲ್ಲಿ ತೋರಿಸ್ದಂಗೆ ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ. ಸೊ ಸಿಲಿಕಾನ್, ಪ್ರತಿಯೊಂದು ಸಿಲಿಕಾನ್ಗೂ ಏನೇನಾಗಿದೆ, 4 ವೇಲೆನ್ಸ್ ಇದೆ. ಆದರೆ ಫಾಸ್ಫರಸ್ ಏನು ಮಾಡಿದ್ದೀನಿ, ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದಿ ಇಂಪ್ಯೂರಿಟೀಸ್, ಡೋಪ್ ಮಾಡಿದ್ದೀನಿ ವಿತ್ ಫಾಸ್ಫರಸ್. ಆ ಫಾಸ್ಫರಸ್ ಇರುವಂಥ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಸ್ಟಾರ್ಟ್ ಮೂವಿಂಗ್. ಒಂದು ಸಿಲಿಕಾನ್ಗೆ ಹೋಗಿ ಕೂತ್ಕೊಳ್ಳುತ್ತೆ, ಅದು ಪಕ್ಕ ಸಿಲಿಕಾನ್ಗೆ ಹೋಗಿ ಕೂತ್ಕೊಳ್ಳುತ್ತೆ, ಪಕ್ಕ ಸಿಲಿಕಾನ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಹಾಗೆ ಏನು ಮಾಡ್ತಾ ಹೋಗುತ್ತೆ, ದ ಸ್ಟಾರ್ಟ್ ಮೂವಿಂಗ್ ಫ್ರಮ್ ಒನ್ ಕ್ರಿಸ್ಟಲ್ ಲ್ಯಾಟಿಸ್ ಟು ಅನದರ್ ಕ್ರಿಸ್ಟಲ್ ಲ್ಯಾಟಿಸ್. ಇಂಥದಕ್ಕೆ ನಾವೇನಂತ ಕರಿತೀವಿ, ಎನ್ ಟೈಪ್ ನೆಗೆಟಿವ್. ಸೊ ಐ ಆಮ್ ಇಂಟ್ರೊಡ್ಯೂಸ್ ದಿ ಎಕ್ಸ್ಟ್ರಾ ಒಂದು ಎಲೆಕ್ಟ್ರಾನ್ ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಎಲೆಕ್ಟ್ರಾನ್ಸ್ ಯಾವಾಗ ಯಾವ ಚಾರ್ಜ್ ಇರುತ್ತೆ, ನೆಗೆಟಿವ್ಲಿ ಚಾರ್ಜ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಏನಂತ ಕರಿತೀನಿ ನಾನು, ಎನ್ ಟೈಪ್ ಡೋಪಿಂಗ್ ಅಂತ ಕರಿತೀನಿ, ಎನ್ ಕಂಡಕ್ಟರ್ಸ್ ಅಂತ ಕರಿತೀನಿ. ಅದೇ ಥರ ಇನ್ನೊಂದು ಟೈಪ್ ಆಫ್ ಸೆಮಿ ಕಂಡಕ್ಟರ್ಸ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಪಿ ಟೈಪ್ ಸೆಮಿ ಕಂಡಕ್ಟರ್. Again, silicon and germanium is act as a semiconductor. It is doped with the valence atoms which going to have less valency. 3 ವೇಲೆನ್ಸಿ ಇರುವಂಥದ್ದು ಬೋರಾನ್ ಜೊತೆಗೆ ನಾನು ಇಲ್ಲ ಇವಾಗ ಏನು ಮಾಡ್ತೀನಿ, ಡೋಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೇನಾಗ್ತಾ ಇದೆ, ಒಂದು ಎಲೆಕ್ಟ್ರಾನ್ ಕಡಿಮೆ ಆಗಿದ ತಕ್ಷಣ ಏನು ಮಾಡ್ತಾ ಇದೆ, ಸ್ಟಾರ್ಟ್ ಪುಲಿಂಗ್ ಫ್ರಮ್ ದಿ ಅದರ್. ಸೊ ಅವಾಗ ಏನಾಗ್ತಾ ಇದೆ, ದೆರ್ ವಿಲ್ ಬಿ ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ. ಸೊ ಅಂಥದಕ್ಕೆ ಏನಂತ ಕರಿತೀನಿ ನಾನು, ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಅಂತ ಕರಿತೀನಿ. These electrons occupies the energy state close to the valence bond are called as acceptor level ಅಂತ ಕರೀತಾರೆ ಇದನ್ನ. ಸೊ ಈಚ್ ಆಫ್ ದಿ ಇಂಪ್ಯೂರಿಟಿ ಆಟಮ್ ಕಾಂಟ್ರಿಬ್ಯೂಟ್ಸ್ ಓನ್ಲಿ 3 ಎಲೆಕ್ಟ್ರಾನ್ಸ್. 4 ಇತ್ತು, 3 ಕೊಡ್ತಾ ಇದೆ. ಇಲ್ಲಿ ನೋಡ್ಕೊಳ್ಳಿ, ಬೋರಾನ್ ತಗೊಂಡಿದ್ದೀನಿ, ಸಿಲಿಕಾನ್ ತೆಗೆದ್ಬಿಟ್ಟು ಬೋರಾನ್ ಹಾಕಿದ್ದೀನಿ. ಬೋರಾನ್ಗೆ ಏನಾಗ್ತಿದೆ, ಒಂದು ಎಲೆಕ್ಟ್ರಾನು ಕಡಿಮೆ ಇದೆ. ಕಲೆಕ್ಟರ್ ಕಡಿಮೆ ಆಗಿದ್ದಕ್ಕೆ ಅದೇನು ಮಾಡ್ಕೊಳುತ್ತೆ, ಒಂದು ವೇಲೆನ್ಸಿ ಬರ್ದಿಲ್ಲ. ಚಿತ್ರದಲ್ಲಿ ಕೇರ್ಫುಲ್ ಆಗಿ ನೋಡಿ, ಅಲ್ಲಿ ನೆಗೆಟಿವ್ ಸೈನ್ ಬರ್ದಿರೋ ಕಡೆಗೆ ಬಾಂಡ್ ಇಲ್ಲ. ಅದಕ್ಕೆ ಏನು ಮಾಡುತ್ತದು, ಬೇರೆ ಕಡೆಗೆ ಪಕ್ಕದಲ್ಲಿರುವಂಥ ಸಿಲಿಕಾನ್ ಕಡೆಯಿಂದ ಒಂದು ಹೇಳ್ಕೊಳುತ್ತೆ. ಆ ಸಿಲಿಕಾನ್ಗೆ ಅವಾಗ ಕಡಿಮೆ ಆಗುತ್ತೆ. ಹಾಗೆ ದೆನ್ ವಿ ಸ್ಟಾರ್ಟ್ ಮೂವಿಂಗ್, ಕಂಡಕ್ಷನ್ ಆಗ್ತಾ ಹೋಗುತ್ತೆ ಒಂದು ಆಟಮ್ಗೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪಿ ಟೈಪ್ ಸೆಮಿ ಕಂಡಕ್ಟರ್ಸ್ ಅಂತ ಕರಿತಾರೆ. ಇದನ್ನ 4 ಮಾರ್ಕ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೈನ್ ಎನ್ ಅಂಡ್ ಪಿ ಟೈಪ್ ಆಫ್ ಸೆಮಿ ಕಂಡಕ್ಟರ್ಸ್ ಅಂತ ಆ ಥರ ಬೇಕಾದ್ರೆ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಹೌ ಡು ಯು ಕ್ಲಾಸಿಫೈ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ ಅಂತ 4 ಮಾರ್ಕ್ಗೆ ಕೇಳ್ಬೋದು. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.